ವೆಲ್ಕಮ್ ಟು ಅಕ್ಷಶ್ರೀ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ ಗೈಸ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಫ್ಟರ್ ಲಾಂಗ್ ಟೈಮ್. ಸೊ ನಾನು ಫ್ಯೂ ಪ್ರಾಡಕ್ಟ್ಸ್ purple.com ಇಂದ ಆರ್ಡರ್ ಮಾಡಿದ್ದೀನಿ. ಸೊ ಒಂದೊಂದಾಗಿ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ನನ್ನ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲ್ಯಾಕ್ಮಿ ಪೀಚ್ ಮಿಲ್ಕ್ ವಿಟಮಿನ್ ಇ ಕ್ರೀಮ್ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ದಿಸ್ ಒನ್ ಇಸ್ ಮೈ ಫೇವ್ರೇಟ್ ಒನ್ ಆ್ಯಕ್ಚುಲಿ. ನಂದೊಂದು ಖಾಲಿ ಆಗಿತ್ತು, ಸೊ ಮತ್ತೆ ಇನ್ನೊಂದು ಆರ್ಡರ್ ಮಾಡಿದೆ. ಸೊ ದೊಡ್ಡದಾಗೆ ನಾನು ಒಂದು ಬಾಟಲ್ ತೊಗೊಂಬಿಟ್ಟೆ. ಬಿಫೋರ್ ನಾನು ಒಂದು ಚಿಕ್ಕ ಬಾಟಲ್ ಟ್ರಯಲ್ಸ್ಗೆ ಆ್ಯಕ್ಚುಲಿ ತೊಗೊಂಡಿದ್ದೆ. ಅದು ಸೂಟ್ ಆದಮೇಲೆ ನನಗೆ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು. ಇದು ಬರೀ ನಾನು ಯೂಸ್ ಮಾಡೋದು ನಾನು ಬೆಳಗ್ಗೆ ಹೊತ್ತು ಯೋಗ ಹೋಗ್ತಿರ್ತೀನಿ. ಸೊ ಆಗ ನಾನು ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ಹಾಕಿದ್ಮೇಲೆ ಬೇರೆ ಏನೂ ಹಾಕೋದಿಲ್ಲ. ಸ್ಕಿನ್ ತುಂಬ ಸಾಫ್ಟಾಗಿರುತ್ತೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ ಗೈಸ್, ತುಂಬ ಜನನು ಯೂಸ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 499 rupees ಅಷ್ಟೇ ಗೈಸ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಟ್ರೆಂಡಿ ಲುಕ್ ಸ್ಪಂಜ್ ಅಂದ್ಬಿಟ್ಟು. ಸೊ ಇದನ್ನ ನಾನು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದಾಗ ಯೂಸ್ ಮಾಡೋಕ್ಕಂತ ತಗೊಂಡೆ. ಲೆಟ್ ಮೀ ಟ್ರೈ ಇಟ್ ಅಂದ್ಬಿಟ್ಟು. ಸೊ ಟ್ರೈ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಇದರಲ್ಲಿ ಇದೊಂದು ನೋಡಿ, ಈ ಥರ ನಿಮಗೆ ಫಿಂಗರ್ ಒಳಗಡೆ ಹಾಕೋಕ್ಕೆ ಗ್ಯಾಪ್ ಕೊಟ್ಟಿದ್ದಾರೆ. ಕೆನ್ ಜಸ್ಟ್ ಸಿ ಇಟ್. ಸೊ ನಿಮ್ಗೆ ಈಸಿ ಇರುತ್ತೆ. ನಾವು ಹಿಂಗೆ ಇಟ್ಕೊಂಡು ಮಾಡೋ ಬದಲು ಜಸ್ಟ್ put your 2 fingers and just you can just tap it. You can use foundation ಎಲ್ಲ ಪೌಡರ್ ನಿಮ್ಗೆ ಯಾವ ಥರ ಕಂಫರ್ಟ್ ಇದೆಯೋ ಆ ಥರ ನೀವು ಇದನ್ನ ಯೂಸ್ ಮಾಡ್ಕೊಬೋದು. ಇದೊಂಥರ ಟೈಪ್ ಆಫ್ ಸ್ಪಂಜಲ್ಲಿದೆ. ಐ ಜಸ್ಟ್ ಲೈಕ್ ಇಟ್. ಸೊ ಒಂದು ತಗೊಂಡೆ, ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ. ಸೊ ಇದು ಜಸ್ಟ್ 120 rupees ನನಗೆ ಕಾಸ್ಟ್ ಆಗಿದ್ದು. ಸೊ ಅದು ಇಷ್ಟ ಆದರೆ ಇದನ್ನು ತಗೊಳ್ಳಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ವ್ಯಾಸ್ಲಿನ್ ಗ್ಲುಟಾಹೈಯಾ ಹೆಲ್ತಿ ಬ್ರೈಟ್ನಿಂಗ್ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಗಿತ್ತು ಪರ್ಸ್ನಲ್ ಆಗಿ. ಸೊ ನಮ್ಮ ಮಮ್ಮಿಗೂ ಒಂದು ತಗೊಳ್ಳೋಣ ಅಂತ ನಾನು ತಗೊಂಡೆ. ಬಿಕಾಸ್ ಇವನ್ ಶೀ ಲವ್ಸ್ ಮಾಯ್ಶ್ಚರೈಸರ್ಸ್. ಸೊ ಅವ್ರ ಬ್ಯಾಗಲ್ಲಿ ಒಂದು ಇರಲಿ ಅಂತ ನಾನು ಇನ್ನೊಂದು ತಗೊಂಡೆ ಅವ್ರಿಗೋಸ್ಕರ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 325 rupees. ತುಂಬ ಚೆನ್ನಾಗಿದೆ ಗೈಸ್. ತುಂಬ ಲೈಕ್ ನಾನ್ ಸ್ಟಿಕ್ಕಿ, ಹಾಕಿದೆ ಇಮ್ಮಿಡಿಯೇಟಾಗಿ ಡ್ರೈ ಆಗುತ್ತೆ ಮತ್ತು ಸ್ಕಿನ್ ತುಂಬ ಮಾಯ್ಶ್ಚರೈಸರ್ ಆಗಿರುತ್ತೆ. ಸೊ ಯಾರಿಗಾದ್ರೂ ಇಷ್ಟ ಆದರೆ ಇದನ್ನು ತಗೊಳ್ಳಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೇಟ್ ಫೇಸ್ ವಾಶ್ ಪ್ರಾಡಕ್ಟ್. ಇದು ಆ್ಯಕ್ಚುಲಿ ಧರ್ಮ ಅವರ ಪ್ರಾಡಕ್ಟು. ಇದು ಬಂದ್ಬಿಟ್ಟು ಡೈಲಿ ಫೇಸ್ ವಾಶ್ ಫಾರ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಇರೋರು ತುಂಬ ಸೂಟ್ ಆಗುತ್ತೆ. ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಪಾಸ್ಟ್ 1 year. ಸೊ ನಂದು ಖಾಲಿ ಆಗಿತ್ತು, ಹಾಗಾಗಿ ಇದೊಂದು ತರಿಸ್ಕೊಂಡೆ. ಸೊ ನೋಡಿ, ಇದು ರಿವ್ಯೂ ತುಂಬ ಚೆನ್ನಾಗಿದೆ. ಡೆಫಿನೆಟಾಗಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಇದನ್ನ ತಗೊಳ್ಳಿ. ಸೊ ನಾನಿಂದ ಎಲ್ಲೋದ್ರೂ ಇದನ್ನೇ ಕ್ಯಾರಿ ಮಾಡ್ತಾ ಇದ್ದೀನಿ. ಐ ಜಸ್ಟ್ ಸ್ಟಾಪ್ ಯೂಸಿಂಗ್ ಸೋಪ್ ಆ್ಯಂಡ್ ಅದರ್ ಕೈಂಡ್ಸ್ ಆಫ್ ಫೇಸ್ ವಾಷಸ್. ಇದೊಂದನ್ನೇ ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಗಿದೆ ಪರ್ಸ್ನಲ್ ಆಗಿ. ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 299 rupees ಅಷ್ಟೇ. ಸೊ ನೀವು ಟ್ರಾವೆಲ್ ಮಾಡುವಾಗೆಲ್ಲ ಇದನ್ನೇ ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ತಗೊಂಡಿರೋದು ಗುಡ್ ವೈಬ್ಸಿಂದ ಸಿರಮ್ ಪವರ್ಡ್ ಬ್ಯೂಟಿ ಡಿಟ್ಯಾನ್ ಗ್ಲೋ ಟೋನರ್ ತೊಗೊಂಡಿದ್ದೀನಿ ಗೈಸ್. ಇದು ತುಂಬ ಚೆನ್ನಾಗಿದೆ. ನಾನು ರಿವ್ಯೂಸು ನೋಡಿದೆ. ಇದು ನಾನು ಬೇರೆ ಫ್ಲೇವರ್ ಯೂಸ್ ಮಾಡ್ತಿದ್ದೆ. ಸರಿ ಇದನ್ನು ತಗೊಂಡು ಡಿಟ್ಯಾನ್ ಗ್ಲೋ ಟೋನರ್ ಅಂದ್ಬಿಟ್ಟು. ಇದರಲ್ಲಿ ಬಂದ್ಬಿಟ್ಟು ಶುಂಠಿ ಮತ್ತು ಕ್ಯಾರೆಟ್ ಮತ್ತು ಕರ್ಬೆ ಮತ್ತು ಹಾಗೆ ಕೇಸರಿ ಮಿಕ್ಸ್ ಮಾಡಿದ್ದಾರೆ. ನಿಮ್ಗೆ ಕಾಣ್ತಿದೆ ಅಂದ್ಕೊತೀನಿ. ಇದೆಲ್ಲ ಮಿಕ್ಸ್ ಮಾಡಿರೋ ಅಂಥ ಟೋನರ್ ಇದು. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 299 rupees ಅಷ್ಟೇ. ಸೊ ಇದ್ರದ್ದು ಕ್ವಾಂಟಿಟಿ ಬಂದ್ಬಿಟ್ಟು ತುಂಬ ಜಾಸ್ತಿನೇ ಇದೆ. 299 rupeesಗೆ ಇದು ವರ್ತ್ ಅನಿಸ್ತು. ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದ ಬಾಟಲ್ ಇಸ್ ವೆರಿ ಕ್ಯೂಟ್. ನಂಗೆ ತುಂಬ ಇಷ್ಟ ಆಯ್ತು. ನಾನು ತೊಗೊಂಡಿದ್ದು ಇದೆ ಗುಡ್ ವೈಬ್ಸಲ್ಲಿ ಬೇರೆ ಥರದ್ದು. ಅದು ನೋಡೋಕ್ಕೆ ಈ ಥರ ಚೆನ್ನಾಗಿಲ್ಲ ಬಾಟ್ಲು, ಬಟ್ ಆ ಟೋನರು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದೊಂದು ಇರಲಿ ಅಂತ ತೊಗೊಂಡೆ. ಡಿಟ್ಯಾನ್ ಯಾರಿಗೆಲ್ಲ ಫೇಸ್ ಡಿಟ್ಯಾನ್ ಆಗಿದೆಯೋ ಅವ್ರು ಇದನ್ನು ಯೂಸ್ ಮಾಡ್ಬೋದು. ಸೊ ನಿಮ್ಮ ಫೇಸ್ ಗ್ಲೋ ಹೊಡೆಯುತ್ತೆ. ನಾಟ್ ನಿಮ್ಗೆ ಡೈಲಿ ಯೂಸ್ ಮಾಡಿದ್ರೆ ಇದು ರಿಸಲ್ಟ್ ಗೊತ್ತಾಗೋದು. ನಾಟ್ ಓನ್ಲಿ ಇನ್ 2-3 ಡೇಸಲ್ಲಿ ಯೂಸ್ ಮಾಡಿ ವರ್ಕ್ ಆಗಿಲ್ಲ ಅಂದರೆ ಇಟ್ಸ್ ವೇಸ್ಟ್ ಅಂತ ಹೇಳ್ತಾ ಇದ್ದೀನಿ. ಯೂಸ್ ಅಟ್ಲೀಸ್ಟ್ ಫಾರ್ 1 month or 2 months ಯು ವಿಲ್ ನೋ ದ ರಿಸಲ್ಟ್. ಇದರಲ್ಲಿ ನೋ ಆಲ್ಕೋಹಾಲ್ ಇದೆ. ತುಂಬ ಚೆನ್ನಾಗಿದೆ. ಡೆಫಿನೆಟಾಗಿ ಇದೊಂದು ಟ್ರೈ ಮಾಡಿ. ಆಮೇಲೆ ಇದರದ್ದು ಫ್ರೇಗ್ರೆನ್ಸ್ ಆಗಿದೆ ಗೈಸ್. ನಂದು ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಗೈಸ್, ನಾನು ಪ್ಲಮ್ ಬಾಡಿ ಲವ್ವಿಂಗಿಂದ ಬಾಡಿ ಮಿಸ್ಟ್ ತಗೊಂಡಿದ್ದೀನಿ. ಇದ್ರದ್ದು ಫ್ಲೇವರ್ ಬಂದ್ಬಿಟ್ಟು ಎವ್ರಿಥಿಂಗ್ ಪ್ಲಮ್ಮು. ಸೊ ಇದರಲ್ಲಿ ನಂತರ 2 flavors ಇದೆ. ದಿಸ್ ಇಸ್ ದ ಥರ್ಡ್ ಒನ್. ಐ ಥಿಂಕ್ ದಿಸ್ ದ ನ್ಯೂ ಒನ್. ಐ ಹ್ಯಾವ್ ನಾಟ್ ಸೀನ್ ದಿಸ್ ಒನ್. ಮೇ ಬಿ ಇದು ಮುಂಚೆನೇ ಬಂದಿರ್ಬೋದು, ಐ ಆಮ್ ನಾಟ್ ಶೋರ್. ಸೊ ಇದೊಂದು ತಗೊಂಡೆ. ಇದು ಚಿಕ್ಕದು ಈಗ ಲಾಂಚ್ ಮಾಡಿದ್ದಾರೆ.
ಯೂಶಲಿ ದೊಡ್ಡ ಬಾಟ್ಲೇ ಬರ್ತಾ ಇದ್ದು, ದಿಸ್ ಇಸ್ ದ ಸ್ಮಾಲ್ ಒನ್ ಈಗ ಲಾಂಚ್ ಆಗಿರೋದು. ಸೊ ಹಾಗಾಗಿ ಚಿಕ್ಕದು ತೊಗೊಂಡ್ರೆ ಟ್ರೈ ಮಾಡೋಣ ಅಂತ. ನಾನು ಇದು ಆಲ್ರೆಡಿ ಬಂದಿದ ತಕ್ಷಣ ನಾನು ಒಂದ್ಸತಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದ್ರದ್ದು ಫ್ರೇಗ್ರೆನ್ಸು ಸಕ್ಕದಾಗಿದೆ. ಇಟ್ ವಿಲ್ ಸ್ಟೇ ಫಾರ್ ಲಾಂಗ್. ನಾನು ನಿಮಗೆ ಪರ್ಸ್ನಲಾಗಿ ಹೇಳ್ತೀನಿ, ದಿಸ್ ವಿಲ್ ಸ್ಟೇ ಫಾರ್ ಲಾಂಗ್. ಸೊ ಹಾಗಾದ್ರೆ ಇಷ್ಟ ಆದರೆ ಇದನ್ನು ನೀವು ತೊಗೊಬೋದು. ನೋಡಿ ಈ ಥರ ಕ್ಯೂಟಾಗಿದೆ. ಇದಕ್ಕಿಂತ ಸ್ವಲ್ಪ ದೊಡ್ಡ ಬಾಟ್ಲ್ ಇಷ್ಟು ಬರುತ್ತೆ. ಐ ಥಿಂಕ್ ದಟ್ ಈಸ್ ಅರೌಂಡ್ 500 ಆ್ಯಂಡ್ ಚೇಂಜ್ ಏನೋ. ಇದು ಬಂದ್ಬಿಟ್ಟು 375 rupees ಅಷ್ಟೇ. ಇದು ಜಸ್ಟ್ 100 ml ಇದೆ. ಮೋಸ್ಟ್ಲಿ ಅದನ್ನ ಜಾಸ್ತಿ ಇರುತ್ತೆ. ದಿಸ್ ಇಸ್ ಲಿಟಲ್ ಸ್ಟ್ರಾಂಗ್ ಫ್ರೇಗ್ರೆನ್ಸ್. ನಿಮ್ಗೆ ಯಾರಿಗಾದ್ರು ಸೂಟ್ ಆಗಿಲ್ಲ ಅಂದರೆ ಇದನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಬೇರೆಯವ್ರಿಗೆ ನನಗೆ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇಷ್ಟ ಆಗುತ್ತೆ ಅಂದರೆ ಅವ್ರು ಇದನ್ನ ಡೆಫಿನೆಟಾಗಿ ಯೂಸ್ ಮಾಡ್ಬೋದು. ಸೊ ಜಸ್ಟ್ ಟ್ರೈ ಇಟ್. ನಿಮ್ಗೆ ಯಾರಿಗಾದ್ರೂ ಲೈಕ್ ದೊಡ್ಡ ಪ್ರಾಡಕ್ಟ್ ತೊಗೊಳಕ್ಕೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಗೋ ಟು 100 ml ಆ್ಯಂಡ್ ಜಸ್ಟ್ ಬೈ ದಿಸ್ ಒನ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿ ಹೈಡ್ರಾ ಐ ಸಿರಮ್ ಪ್ಯಾಚ್ ತಗೊಂಡಿದ್ದೀನಿ. ಇದರಲ್ಲಿ 60 ಪೀಸಸ್ ಇರುತ್ತೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಐ ನೆವರ್ ಟ್ರೈಡ್ ಲೈಕ್ ದಿಸ್ ಐ ಪ್ಯಾಚಸ್. ಯಾವತ್ತೂ ಯಾವ ಬ್ರ್ಯಾಂಡದು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅನ್ನು. ಸೊ ನೋಡಿ ಇದು ಈ ಥರ ಬರುತ್ತೆ ಬಾಕ್ಸು. ಐ ಜಸ್ಟ್ ಶೋ ಯು ಹೌ ಇಟ್ ವಿಲ್ ಬಿ. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಗಿದೆ. ಸೊ ಇದರಲ್ಲಿ ನಾನು ಡಾಟ್ ಕೀದು ಒಂದು ನೋಡಿದ್ದೆ. ಯಾರಿಗಾದ್ರೂ ಅದು ಎಕ್ಸ್ಪೆನ್ಸಿವ್ ಅಂದರೆ ಇದನ್ನು ತಗೊಬೋದು. ಯು ಕ್ಯಾನ್ ಸ್ವಿಚ್ ಇಟ್. ಎರಡು ಒಂದೇ ಥರನೇ ಇರುತ್ತೆ ನೋಡೋಕ್ಕೆ. ಏನಂದರೆ ದಟ್ ಇಸ್ ಡಾಟ್ ಕೀ ಆ್ಯಂಡ್ ದಿಸ್ ಇಸ್ ಸ್ವಿಸ್ ಬ್ಯೂಟಿ ಅಷ್ಟೇ. ಅದರಲ್ಲೂ ಸೇಮ್ ಇದೇ ಥರ 6 ಪೀಸಸ್ 60 ಪೀಸಸ್ ಅವ್ರು 30 ಪೀಸಸ್ ಇದನ್ನು ಕಮ್ಮಿ ಇರುತ್ತೆ ಅನ್ಕೊತೀನಿ. ಸೊ ನನಗೆ ಸ್ವಿಸ್ ಬ್ಯೂಟಿಯಿಂದ ಪ್ರಾಡಕ್ಟ್ಸ್ ತುಂಬ ಸೂಟ್ ಆಗಿದೆ. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಟ್ರೈ ದಿಸ್ ಸ್ವಿಸ್ ಬ್ಯೂಟೀಸ್ ಓನ್ಲಿ. ಸೊ ಹಾಗಾಗಿ ನಾನು ಇದನ್ನೇ ತೊಗೊಂಡೆ. ಸೊ ಯಾಕೆ ಅಷ್ಟದನ್ನ ವೇಸ್ಟ್ ಮಾಡಿ ತೊಗೊಂಡು 600 rupees ಕೊಟ್ಟು ಯಾಕೆ ವೇಸ್ಟ್ ಮಾಡೋದಕ್ಕೆ ಐ ಜಸ್ಟ್ ಬಾಟ್ ದಿಸ್. ಲೆಟ್ ಮಿ ಟ್ರೈ ಅಂತ. ನೋಡಿ ಇದು ಈ ಥರ ಬರುತ್ತೆ. ಅವರೊಂದು ಸ್ಪೂನ್ ಕೊಟ್ಟಿದ್ದಾರೆ. ಸೊ ನೀವು ಒಂದೊಂದಾಗಿ ಎತ್ಕೊಳಕ್ಕೆ. ಆ್ಯಂಡ್ ಯು ಕ್ಯಾನ್ ಇಫ್ ಯು ಜಸ್ಟ್ ಓಪನ್ ಯು ಗೆಟ್ ಲೈಕ್ ದಿಸ್. ವಾವ್. ಸೊ ಇಟ್ಸ್ ವೆರಿ ನೈಸ್. ಸೊ ಡೆಫಿನೆಟಾಗಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಇದನ್ನು ಟ್ರೈ ಮಾಡಿ, ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ. ನಾನು ಇದನ್ನ ಟ್ರೈ ಮಾಡ್ತೀನಿ. ಯಾರಾದರೂ ಇದನ್ನ ಯೂಸ್ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ಗೈಸ್ ನಾನು ಇನ್ನೊಂದು ಹೇಳಕ್ಕೆ ಮರ್ತೋದೆ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಅಯ್ಯೋ ಅದ್ರಲ್ಲಿ ಕಾಸ್ಟೇ ಹಾಕಿಲ್ಲ ಗೈಸ್. ಹೇಳೋಣ ಅಂದರೆ ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್. ಐ ಥಿಂಕ್ ಇಟ್ಸ್ ಅರೌಂಡ್ ಲೈಕ್ ಇಟ್ಸ್ ಅರೌಂಡ್ 349 rupees ಅಷ್ಟೇ. ಯಾರಿಗಾದ್ರು ಇಷ್ಟ ಆಗಿದೆ ಯೂಸ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಲಮ್ ಅವರ ಮ್ಯಾಂಡ್ರಿನ್ ಆ್ಯಂಡ್ ವಿಟಮಿನ್ ಸಿ 15% ಆಫ್ ಸಿರಮ್ ಬೂಸ್ಟರ್ಸ್ ಗ್ಲೋ ಆ್ಯಂಡ್ ಫೇಡರ್ಸ್ ಹೈಡ್ರಾ ಪಿಗ್ಮೆಂಟೇಷನ್ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ರಿವ್ಯೂ. ಹಾಗಾಗಿ ನಾನು ಇದೊಂದು ಪರ್ಚೇಸ್ ಮಾಡಿದೆ. ಬಟ್ ಏನು ಡಿಸಪಾಯಿಂಟ್ ಆಗಿದ್ದೀನಿ ಅಂದರೆ ಕ್ವಾಂಟಿಟಿ ಇಸ್ ವೆರಿ ಲೆಸ್ ಗೈಸ್. ಚಿಕ್ಕ ಬಾಟ್ಲಿಗೆ ಐ ಜಸ್ಟ್ ಪೇ 299 rupees. ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದರೆ ಐ ವಾಸ್ ಫೀಲಿಂಗ್ ಗುಡ್. ಎನಿವೇ ಬರೀ 10 ml ಅಷ್ಟೇ ಇರೋದು. 10 mlಗೆ 299 rupees. ಟ್ರೈ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ತುಂಬ ಸೆಲೆಬ್ರಿಟೀಸು ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡಿ ಈ ಥರ ಬರುತ್ತೆ. ಕ್ಯಾನ್ ಜಸ್ಟ್ ಸೀ ದಿಸ್. ಸೊ ಹಾಗಾಗಿ ಇದೊಂದು ತಗೊಂಡೆ. ಇದು ಫ್ರೇಗ್ರೆನ್ಸ್ ಇಲ್ಲ ಅಷ್ಟು. ಸೊ ಅದನ್ನ ಡೈಲಿನೂ ಯೂಸ್ ಮಾಡ್ಬೋದು ನೀವು. ನೈಟ್ ಆ್ಯಂಡ್ ಯೂಸ್ ಡೇ ಆ್ಯಂಡ್ ನೈಟ್ ಅಂತ ಹಾಕಿದ್ದಾರೆ ಇದರಲ್ಲಿ. ಸೊ ಬಿಫೋರ್ ಯೂಸ್ ಮಾಡೋಕ್ಕೆ ಮುಂಚೆ ಟೆಸ್ಟ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಮೇಲೆಲ್ಲದು. ನಿಮ್ಗೆ ಅಲರ್ಜಿ ಆಗೋದಿಲ್ಲ ಅಂದರೆ ಇದಕ್ಕೆ ಡೆಫಿನೆಟಾಗಿ ಟ್ರೈ ಮಾಡೋಕ್ಕೆ ಹೋಗಿ. ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಯಾವುದೇ ಪ್ರಾಡಕ್ಟ್ ಫೇಸ್ ಮೇಲೆ ಹಾಕಬೇಡಿ. ಮುಂಚೆ ಕೈ ಮೇಲೆ ಹಾಕ್ಬಿಟ್ಟು ಟೆಸ್ಟ್ ಮಾಡಿ ನೋಡಿ. ಏನು ಅಲರ್ಜಿ ಏನೂ ಆಗಿಲ್ಲ ಅಂದರೆ ಆಮೇಲೆ ಯು ಕ್ಯಾನ್ ಜಸ್ಟ್ ಯೂಸ್ ಲೈಕ್ ದಿಸ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೇಟ್ ವಾಟರ್ ಗರ್ಲ್ ಪರ್ಫ್ಯೂಮ್ ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಅಮ್ರಿಂಗ್ ಕಿಸ್ ಫ್ರೇಗ್ರೆನ್ಸ್ ಬಾಡಿ ಸ್ಪ್ಲಾಶು. ಈ ಫ್ಲೇವರ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಇದೊಂದು ತೊಗೊಂಡೆ. ನಾನು ಇದುವರೆಗೂ ಇದು ಯೂಸೇ ಮಾಡಿಲ್ಲ. ಸೊ ಲೆಟ್ ಮಿ ಟ್ರೈ ಅಂತ ತುಂಬ ದಿವಸದಿಂದ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಐ ವಾಂಟೆಡ್ ಟು ಯೂಸ್ ದಿಸ್. ಐ ರಿಯಲಿ ಬಾಟ್ ಇಟ್. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 225 rupees. ಸೊ ಯಾರಿಗಾದ್ರೂ ಇಷ್ಟ ಆದರೆ ಅವ್ರು ತೊಗೊಬೋದು. ಫ್ರೇಗ್ರೆನ್ಸ್ ಇಸ್ ವೆರಿ ನೈಸ್ ಗೈಸ್. ಸೊ ಡೆಫಿನೆಟಾಗಿ ಇದನ್ನು ಪರ್ಚೇಸ್ ಮಾಡಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಇನ್ಸೆಕ್ಟ್ ಕಾಸ್ಮೆಟಿಕ್ಸ್ ಇಂದ HD ಫಿನಿಶಿಂಗ್ ಲೂಸ್ ಪೌಡರ್ ತೊಗೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಈ ಪ್ರಾಡಕ್ಟ್ ತೊಗೊಂಡಿರೋದು, ಲೂಸ್ ಪೌಡರ್ HD ಇದು. ಸೊ ಲೆಟ್ ಮಿ ಟ್ರೈ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಐವರಿ ಶೇಡು. ಇದರಲ್ಲಿ 3 shades ಇದೆಯೇನೋ. ನಾನು ಐವರಿ ಶೇಡ್ ನನ್ನ ಫೇಸ್ಗೆ ಸೂಟ್ ಆಗೋ ಹಾಗೆ ನಾನು ಪರ್ಚೇಸ್ ಮಾಡಿದೆ. ಇದ್ರದ್ದು ಕಾಸ್ಟ್ ಜಸ್ಟ್ 155 rupees ಅಷ್ಟೇ ಗೈಸ್. ಬಟ್ ಕ್ವಾಂಟಿಟಿ ಇಸ್ ಮೋರ್. ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಾನು ಇದನ್ನ ಯೂಸ್ ಮಾಡಿ ನೋಡ್ಬೇಕು ಯಾವ ಥರ ವರ್ಕ್ ಆಗುತ್ತೆ ಅಂತ. ನೋಡಿ ಈ ಥರ ಬರುತ್ತೆ ಲೂಸ್ ಪೌಡರು. ಯೂಶಲಿ ನಾನು ಯೂಸ್ ಮಾಡೋ ಪೌಡರ್ ಬಂದು ಮೆಬ್ಲಿನ್ ಲೂಸ್ ಪೌಡರ್ ಆ್ಯಂಡ್ ಲ್ಯಾಕ್ಮಿದು, ಇಲ್ಲ ಅಂದರೆ ಒನ್ ಮೋರ್ ಇಸ್ ದೇರ್, ಐ ಡೋಂಟ್ ರಿಮೆಂಬರ್ ನಾವು. ಸೊ ಅದನ್ನ ಯೂಸ್ ಮಾಡ್ತೀನಿ. ಸೊ ಈಗ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು.
ಸೊ ಇಷ್ಟು ಚೆನ್ನಾಗಿದೆ ಕ್ವಾಂಟಿಟಿ ಆ್ಯಂಡ್ ಬಾಕ್ಸಸ್ ಕ್ಯೂಟ್ ನೋಡಿ, ಈ ಥರ ಬರುತ್ತೆ. ಆ್ಯಂಡ್ ಒಂದು ಸ್ಪಂಜ್ ಕೊಟ್ಟಿದ್ದಾರೆ. ಇದು ಓಪನ್ ಮಾಡಿ ಯು ಕ್ಯಾನ್ ಜಸ್ಟ್ ಟ್ಯಾಪ್ ಇಟ್ ಆ್ಯಂಡ್ ಪುಟ್ ಆಲ್ ಓವರ್ ಯುವರ್ ಫೇಸ್, ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಯುವರ್ ಬ್ರಷ್ ಇಫ್ ಯು ಆರ್ ನಾಟ್ ಕಂಫರ್ಟಬಲ್. ಸೊ ದಿಸ್ ಗುಡ್ ಒನ್. ಯಾರಿಗಾದ್ರು ಇಷ್ಟ ಆದರೆ ಇದನ್ನು ಒಂದು ತಗೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಫೇಸ್ ಕೆನಡಾ ಅವರ ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನ್ 3-in-1 ಅಲ್ಲಿ ತೊಗೊಂಡಿದ್ದೀನಿ. ಇದ್ರದ್ದು ಶೇಡ್ ಬಂದ್ಬಿಟ್ಟು ಮೀಡಿಯಮ್ ನ್ಯಾಚುರಲಲ್ಲಿ ತೊಗೊಂಡಿದ್ದೀನಿ 0-2 ಸೊ ನನಗೇನಂದರೆ ಇದರಲ್ಲಿ ಇಟ್ಸ್ ವೆರಿ ಲೆಸ್ ಪ್ರಾಡಕ್ಟ್. ನಾನು ಐ ಆಮ್ ವೆರಿ ಡಿಸಪಾಯಿಂಟೆಡ್ ಗೈಸ್. ಇದನ್ನು ಇಷ್ಟು ಚಿಕ್ಕದಾಗಿರುತ್ತೆ ಅಂದ್ಕೊಂಡೇ ಇರಲಿಲ್ಲ. ಇದು ಬಂದು ಕಾಸ್ಟೇ ಬಂದ್ಬಿಟ್ಟು 325 ರುಪೀಸ್ಗೆ ವೆರಿ ಸ್ಮಾಲ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಬಿಕಾಸ್ ನಾನು ಪರ್ಚೇಸ್ ಮಾಡುವಾಗ ಇಷ್ಟು ದೊಡ್ಡದಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ದಿಸ್ ಇಸ್ ವೆರಿ ವೆರಿ ಸ್ಮಾಲ್, ಬಟ್ ದ ಪ್ರಾಡಕ್ಟ್ ಇಸ್ ಆಸಮ್ ಗೈಸ್. ನಾನು ಇವಾಗ ಹಾಕಿರೋದು ಅದೇ. ಐ ಜಸ್ಟ್ ವಾಂಟೆಡ್ ಟು ಟ್ರೈ, ಸೊ ಐ ಜಸ್ಟ್ ಅಪ್ಲೈಡ್ ಆನ್ ಮೈ ಫೇಸ್. ಸೊ ನಿಮ್ಗೆ ಗೊತ್ತಾಗ್ತಿದೆ ಯಾವ ಥರ ಗ್ಲೋ ಹೊಡಿತಾ ಇದೆ ಅಂದ್ಬಿಟ್ಟು. ಸೊ ಡೈಲಿ ಯೂಸ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಇದನ್ನು ಯೂಸ್ ಮಾಡ್ಬೋದು. ಐ ಜಸ್ಟ್ ಟೆಲ್ ದ ಫೌಂಡೇಶನ್ ಇಸ್ ವೆರಿ ಗುಡ್, ಬಟ್ ಕ್ವಾಂಟಿಟಿ ಇಸ್ ನಾಟ್ ಗುಡ್ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಇಷ್ಟ ಆದರೆ ಡೆಫಿನೆಟಾಗಿ ಇದನ್ನು ತೊಗೊಳಬೋದು. ಸ್ವಲ್ಪ ದೊಡ್ಡ ಪ್ರಾಡಕ್ಟೇ ತೊಗೊಳ್ಳಿ. ಇನ್ನು 100 ರುಪೀಸ್ ಆಗಿದ್ರೆ ನಿಮ್ಗೆ ದೊಡ್ಡ ಪ್ರಾಡಕ್ಟೇ ಬರುತ್ತೆ. ಸೊ ಅದು ಬಿಟ್ಟರೆ ಇಟ್ಸ್ ವೆರಿ ನೈಸ್ ಗೈಸ್. ಕ್ವಿಕ್ಕಾಗಿ ಯಾರಾದರೂ ರೆಡಿ ಆಗಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಯೂಸ್ ದಿಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ತೊಗೊಂಡಿರೋದು ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್ ವಾಟರ್ ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ ಬಾಡಿ ಸ್ಪ್ರೇ ಗೈಸ್. ಇದು SPF 40 + PA+++. ಸೊ ಇದು ತುಂಬ ಚೆನ್ನಾಗಿದೆ. ಇದು 110 ml ಇದೆ. ಸೊ ನಾನು ತುಂಬ ದಿವಸ ತೊಗೊಳ್ಳ ಬೇಡ ಅಂತ ಯೋಚನೆ ಮಾಡ್ಕೊಂಡು ಫೈನಲಿ ನನ್ನ ಕಾರ್ಟಲ್ಲಿತ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿಬಿಟ್ಟೆ. ಸೊ ಬ್ಯಾಗಲ್ಲಿ ಕ್ಯಾರಿ ಮಾಡೋಣ, ತುಂಬ ಬಿಸಿಲಲ್ಲೂ ನಾನು ಟ್ರಾವೆಲ್ ಮಾಡ್ತೀನಿ ಅವಾಗವಾಗ. ಸೊ ನಾನು ಏನು ಮಾಡ್ತೀನಿ, ಜಾಕೆಟ್ ಏನೋ ಹಾಕೋದಿಲ್ಲ, ಸೊ ಕೈ ಬೇಗ ಟ್ಯಾನ್ ಆಗೋಗುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋಣ ಅಂತ ಇದೊಂದು ತೊಗೊಂಡೆ. ಬಿಫೋರ್ ಯು ಯೂಸ್ ಜಸ್ಟ್ ಶೇಕ್ ಇಟ್ ಆ್ಯಂಡ್ ನೀವು ಸ್ಪ್ರೇ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಸ್ಪ್ರೇ ಲೈಕ್ ದಿಸ್. ಬರೀ ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗುತ್ತೋ ಅಲ್ಲಲ್ಲಿ ಮಾತ್ರ ಹಾಕ್ಕೊಬೋದು, ಕಾಲಿಗೆ ಕೈಗಲ್ಲ. I'm not sure you can use it for face and all. I just bought for only the ಬಾಡಿಗೆ ಮಾತ್ರ ನಾನು ತೊಗೊಂಡಿರೋದು. ಮತ್ತು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಓಪನ್ ಮಾಡಿನೂ ಪಂಪ್ ಮಾಡಿ ನೋಡಿದೆ. ಇಟ್ಸ್ ವೆರಿ ನೈಸ್. ಸೊ ಹಾಗಾದ್ರೆ ಇಷ್ಟ ಆದರೆ ಇದನ್ನು ತೊಗೊಳ್ಳಿ. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 545 ರುಪೀಸ್ ಗೈಸ್. ಲಿಟಲ್ ಕಾಸ್ಟ್ಲಿ, ಡಾಟ್ ಆ್ಯಂಡ್ ಕೀ ಗೊತ್ತಲ್ವಾ, ಹಾಗಾಗಿ ನಾನು ಇದೊಂದು ತೊಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೊಗೊಂಡಿರೋದು ಬಂದ್ಬಿಟ್ಟು ಗುಡ್ ವೈಬ್ಸ್ ಇಂದ ಗೋಲ್ಡನ್ ಬ್ರೈಟ್ನಿಂಗ್ ಪೀಲ್ ಆಫ್ ಮಾಸ್ಕ್ ತೊಗೊಂಡಿದ್ದೀನಿ. ಲೆಟ್ ಮಿ ಟ್ರೈ ಇಟ್ ಅಂದ್ಬಿಟ್ಟು. ಐ ಜಸ್ಟ್ ಲವ್ ಪೀಲ್ ಆಫ್ ಮಾಸ್ಕ್. ಸೊ ಹಾಗಾಗಿ ಇದೊಂದು ಆರ್ಡರ್ ಮಾಡಿದೆ. ಇದರದ್ದು ಕಾಸ್ಟ್ ಬಂದ್ಬಿಟ್ಟು 230 ರುಪೀಸ್. ಸೊ ಇಷ್ಟೇ ಬರುತ್ತೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಯು ಕ್ಯಾನ್ ಸಿ ಇನ್ಸೈಡ್ ಇಟ್ಸ್ ಗೋಲ್ಡನ್ ಫುಲ್. ಲೆಟ್ ಮಿ ಟ್ರೈ ಆ್ಯಂಡ್ ಸಿ ಹೌ ಇಟ್ ಇಸ್ ಅಂತ ನಾನು ಇದೊಂದು ತೊಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೊಗೊಂಡಿರೋದು ಬಂದ್ಬಿಟ್ಟು NY ಬೇಬಿಂದ ಶಿಮ್ಮರ್ ಗ್ಲೋ ಫಿಕ್ಸರ್ ಪಿಂಕ್ ಡೈಮಂಡಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಲೈಕ್ ಆಫ್ಟರ್ ಮೇಕಪ್ ಎಲ್ಲ ಆದಮೇಲೆ ನೀವು ಇದನ್ನ ಸ್ಪ್ರೇ ಮಾಡಿಕೊಂಡ್ರೆ ನಿಮ್ಮ ಫೇಸು ಶೈನಿಂಗ್ ಹೊಡೆಯುತ್ತೆ. ಸೊ ಹಾಗಾಗಿ ನಾನು ಇದೊಂದು ತೊಗೊಂಡೆ. ಆಮೇಲೆ ಗ್ಲೋ ಕೂಡ ಕೊಡುತ್ತೆ, ಹಾಗಾಗಿ ನಾನು ಇದೊಂದು ತೊಗೊಂಡೆ. ಯಾರಿಗಾದ್ರೂ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ. ಐ ಜಸ್ಟ್ ಲವ್ ದ ಔಟ್ ಪ್ಯಾಕಿಂಗ್, ಇಟ್ಸ್ ವೆರಿ ನೈಸ್. ಬಾಟ್ಲ್ ಇನ್ನೂ ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ದಿಸ್. I just loved it. You can just shake it. Before you use, you should shake it. ಯಾಕಂದರೆ ಆ ಶಿಮ್ಮರ್ ಎಲ್ಲ ಇಲ್ಲಿ ಕೆಳಗಡೆ ಇರುತ್ತೆ. ಯೂಶಲಿ ಎಲ್ಲನೂ ಹಾಗೇನೆ. ಶಿಮ್ಮರ್ ಯಾವುದಾದ್ರೂ ಈ ಥರ ಲಿಕ್ವಿಡಲ್ಲಿ ನೀವು ಶಿಮ್ಮರ್ ಪ್ರಾಡಕ್ಟ್ ತೊಗೊಂಡ್ರೆ ಹಾಗೆ ಯೂಸ್ ಮಾಡಿಬಿಡಿ. ಶೇಕ್ ಮಾಡಿ ಒಂದು 5 ಮಿನಿಟ್ಸ್ ಹಿಂಗೆ ಶೇಕ್ ಮಾಡಿದ್ರೆ ನೋಡಿ ಅದೆಲ್ಲ ಇಲ್ಲಿ ಇರುತ್ತಲ್ವ, ಅದೆಲ್ಲ ಮಿಕ್ಸ್ ಆಗಿ ಯು ಕ್ಯಾನ್ ಜಸ್ಟ್ ಸ್ಪ್ರೇ ಟು ಯುವರ್ ಫೇಸ್. ಆ್ಯಂಡ್ ಇದರಲ್ಲಿ ಫ್ರೇಗ್ರೆನ್ಸ್ ಇದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಇಷ್ಟ ಆದರೆ ಇದನ್ನು ತೊಗೊಳ್ಳಿ. ಸೊ ಐ ಜಸ್ಟ್ ಲೈಕ್ ಇಟ್. ಸೊ ಇದರದ್ದು ಕಾಸ್ಟ್ ಬಂದ್ಬಿಟ್ಟು 399 ರುಪೀಸ್. ಸೊ ವರ್ತ್ ಅಂತ ನಾನು ಹೇಳ್ತೀನಿ. ಸೊ ನಾನು ಈ ಪ್ರಾಡಕ್ಟ್ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಾ ಇರೋದು. ಇದರಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ, ಬಟ್ ಐ ನೆವರ್ ಡನ್ ಬಿಫೋರ್. ಇಟ್ ಇಸ್ ದ ಫಸ್ಟ್ ಪ್ರಾಡಕ್ಟ್. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಟ್ರೈ ಇಟ್. ಸೊ ಇಫ್ ಎನಿವನ್ ಲೈಕ್ಸ್ ಡೆಫಿನೆಟ್ಲಿ ಟ್ರೈ ಇಟ್. ನೆಕ್ಸ್ಟ್ ಪ್ರಾಡಕ್ಟ್ ಇದನ್ನು ತುಂಬ ದಿವಸ ತೊಗೊಬೇಕು ಅಂದ್ಕೊಂಡು ಫೈನಲಿ ಐ ಬಾಟ್ ಇಟ್. ಕಾರ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದು ನಾನು ತಗೊಂಡ್ಬಿಟ್ಟೆ. ದಿಸ್ ಇಸ್ ಮಾರ್ಸ್ ಅವ್ರ ಕಡೆಯಿಂದ ಕವರ್ ರೇಂಜಸ್ ಆಲ್ ಇನ್ ಒನ್ ಪ್ಯಾಲೆಟ್ ತೊಗೊಂಡಿದ್ದೀನಿ ಗೈಸ್. ತುಂಬ ಚೆನ್ನಾಗಿದೆ. ಇದು ತುಂಬ ಕ್ಯೂಟಾಗಿದೆ ನೋಡೋಕ್ಕೆ. ಇದರದ್ದು ಕಾಸ್ಟ್ ಬಂದ್ಬಿಟ್ಟು 549 ರುಪೀಸ್ ಅಷ್ಟೇ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಪ್ಯಾಕಿಂಗ್ ಇಸ್ ಆಲ್ಸೋ ಕೂಲ್. ಐ ಜಸ್ಟ್ ಥ್ರೋಡ್ ಇಟ್ ಔಟ್. ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ ಓಪನ್ ಮಾಡಿ. ಸೊ ಈ ಥರ ಬರುತ್ತೆ, ಕ್ಯೂಟಾಗಿದೆ ಬಾಕ್ಸು. ಓಪನ್ ಮಾಡಿದ್ದೆ ತಡ. ಸೊ ಎಲ್ಲ ಇದೆ ನೋಡಿ ಗೈಸ್. ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಬ್ಲಷ್ ಆರ್ ಐ ಶ್ಯಾಡೋ. ಆಮೇಲೆ ಚೀಕ್ಸ್ ಎಲ್ಲಿ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಫೇಸಲ್ಲಿ. ಮತ್ತು ಇದರಲ್ಲಿ ನಿಮಗೆ ಎಲ್ಲ ಥರ ಕಾಂಟೋರ್ ಕರೆಕ್ಟರ್ಸ್ ಎಲ್ಲ ಇದೆ ನೋಡಿ. ಮತ್ತು ಕನ್ಸೀಲರ್, ಯು ಕ್ಯಾನ್ ಯೂಸ್ ಎವ್ರಿಥಿಂಗ್.
ಮಿಕ್ಸ್ ಮ್ಯಾಚು ಮಾಡ್ಬೋದು. ನಾನು ಯಾಕೆ ತೊಗೊಂಡೆ ಅಂದರೆ ಸೊ ಟ್ರಾವೆಲಿಂಗ್ಗೆ ಬೆಸ್ಟು, ಎಲ್ಲ ಕ್ಯಾರಿ ಮಾಡ್ಬೋದು, ಒಂದನ್ನೇ ತೊಗೊಂಡೋದ್ರೆ ಬೆಸ್ಟ್ ಎಲ್ಲನೂ ಯೂಸ್ ಮಾಡ್ಬೋದು ಅಂತ. ಹಾಗಾಗಿ ನಾನು ಇದೊಂದು ತೊಗೊಂಡೆ. ಯಾಕೆ ಇನ್ನೊಂದು ಏನಂದರೆ ಇದು ಅಟ್ರಾಕ್ಟಿವ್ ಆಗಿತ್ತು ನೋಡೋಕ್ಕೆ, ಒಂಥರ ಬುಕ್ ಥರ ಇದೆ ನೋಡಿ, ಓಪನ್ ಆ್ಯಂಡ್ ಕ್ಲೋಸ್ ಆ ಥರ ಇದೆ. ಸೊ ಹಾಗಾಗಿ ನಾನು ಇದೊಂದು ತೊಗೊಂಡೆ. ಇದರಲ್ಲಿ ಇನ್ನೊಂದಿದೆ, ಐ ಥಿಂಕ್ ದಟ್ಸ್ ಅದರ್ ಪ್ರಾಡಕ್ಟ್, ಅದು ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ. ಐ ಥಿಂಕ್ ದಟ್ ಇಸ್ ಅರೌಂಡ್ 2000 or 3000 ಇದೇ ಥರ ಬರುತ್ತೆ. ಐ ಡೋಂಟ್ ನೋ ವಿಚ್ ಬ್ರ್ಯಾಂಡ್ ಇಸ್ ದ್ಯಾಟ್, ನನಗೆ ನೆನಪಾಗ್ತಿಲ್ಲ. ಬಟ್ ಅದನ್ನು ಕಂಪೇರ್ ಮಾಡಿದ್ರೆ ಯು ಕ್ಯಾನ್ ಜಸ್ಟ್ ಗೋ ಟು ದ ಮಾಸ್ ಪ್ರಾಡಕ್ಟಿಗೆ ಹೋದರೆ ಯು ಕ್ಯಾನ್ ಜಸ್ಟ್ ಬೈ, ದಿಸ್ ಇಸ್ ವರ್ತ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ತೋರಿಸ್ತೀನಿ ಇದು ಪಿಗ್ಮೆಂಟೇಷನ್ ಯಾವ ಥರ ಇದೆ ಅಂತ. ಯು ಕ್ಯಾನ್ ಜಸ್ಟ್ ಸಿ ಇಟ್ ನೋಡಿ. ಸುಮ್ಮನೆ ನಾನು ಸ್ವಲ್ಪ ಎತ್ಕೊಂಡಿದ್ದು, ಸಿ ಇಟ್ ಸ್ಟಿಲ್ ಇನ್ ಮೈ ಹ್ಯಾಂಡ್ ನೋಡಿ. ಯು ಕ್ಯಾನ್ ಜಸ್ಟ್ ಬ್ಲೆಂಡ್ ಇಟ್ ಲೈಕ್ ದಿಸ್. ಕಾಣ್ತಿದ್ಯಾ ಪಿಗ್ಮೆಂಟೇಷನ್ ಹೆಂಗಿದೆ ಅಂತ? ಇಟ್ಸ್ ವೆರಿ ನೈಸ್, ವೆರಿ ವರ್ತ್ ಪ್ರಾಡಕ್ಟ್. ಐ ಜಸ್ಟ್ ಲವ್ಡ್ ಇಟ್. ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಲಿಪ್ಸ್ಟಿಕ್ ಆಲ್ಸೋ, ಬ್ಲಷ್ ಎಲ್ಲ ಥರ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇದೊಂದು ತೊಗೊಂಡೆ. ಯಾರಿಗಾದ್ರೂ ಇಷ್ಟ ಆದರೆ ಡೆಫಿನೆಟ್ ಆಗಿದೆ ನಾ ಪರ್ಚೇಸ್ ಮಾಡಿ. ಸೊ ಅಷ್ಟೇ ಗೈಸ್, ನಾನು ಎಲ್ಲ ಪ್ರಾಡಕ್ಟ್ಸ್ ನಾನು ನಿಮ್ಗೆ ತೋರಿಸಿದ್ದೀನಿ purple.comಯಿಂದ ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಸೊ ಆಫ್ಟರ್ ಲಾಂಗ್ ಟೈಮ್ ಐ ಪರ್ಚೇಸ್ಡ್ ಆಲ್. ಸೊ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಡೆಫಿನೆಟ್ ಆಗಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ವೀಡಿಯೋಸ್ಗೆ ನಾನು ಫಾಲೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ, ಬೆಲ್ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬಿಡಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.